ಮಂಡ್ಯದ ಕೆಆರ್ ಪೇಟೆಯಲ್ಲಿ ಮೈತ್ರಿ ಪಕ್ಷಗಳ ನಡುವೆ ಇದೀಗ ಫ್ಲೆಕ್ಸ್ಗೆ ವಾರ್ ನಡೀತಾ ಇದೆ. ಈ ಫ್ಲೆಕ್ಸ್ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಕಿತ್ತಾಡ್ತಾ ಇದ್ದಾರೆ. ಕೆಆರ್ ಪೇಟೆಯಲ್ಲಿ ಮತ್ತಷ್ಟು ಉಲ್ಬಣಿಸ್ತಾ ಇದೆ ಬಿಜೆಪಿ ಜೆಡಿಎಸ್ನ ಮೈತ್ರಿಯ ಬಿರುಕು. ಈ ಬಿರುಕು ರಾಜ್ಯ ಮಟ್ಟದಲ್ಲಿ ಮೈತ್ರಿ ಆಗದಿದ್ರೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಮಾತ್ರ ಬಿಕ್ಕಟ್ಟು ಉಂಟಾಗ್ತಾ ಇದೆ. ಮಂಡ್ಯದ ಕೆಆರ್ ಪೇಟೆಯಲ್ಲಿ ಮೈತ್ರಿ ಪಕ್ಷಗಳ ನಡುವೆ ಇದೀಗ ಫ್ಲೆಕ್ಸ್ ವಾರ್ ಜೋರಾಗಿ ನಡೀತಾ ಇದೆ. ಈ ಫ್ಲೆಕ್ಸ್ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಒಂದಷ್ಟು ಕಿತ್ತಾಡ್ತಾ ಇದ್ದಾರೆ. ಈ ಕಿತ್ತಾಟದ ಮಧ್ಯೆ ಇದೀಗ ಕೆಆರ್ ಪೇಟೆಯಲ್ಲಿ ಮತ್ತಷ್ಟು ಉಲ್ಬಣವಾಗ್ತಾ ಇದೆ ಈ ಒಂದು ಬಿಜೆಪಿ ಜೆಡಿಎಸ್ನ ಮೈತ್ರಿಯ ಬಿರುಕು. ಈ ಬಿರುಕು ಈಗ ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಬಿರುಕು ರಾಜ್ಯ ಮಟ್ಟದಲ್ಲಿ ಮೈತ್ರಿ ಆಗುತ್ತಿದ್ರೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಮಾತ್ರ ಮೈತ್ರಿ ಬಿಕ್ಕಟ್ಟು ಹೆಚ್ಚಾಗ್ತಾ ಇದೆ. ಯುಗಾದಿ ಹಬ್ಬದ ಶುಭ ಕೋರುವ ಫ್ಲೆಕ್ಸ್ ಹಾಕುವ ವಿಚಾರಕ್ಕೆ ಈಗ ಗಲಾಟೆ ನಡೀತಾ ಇದೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಗಲಾಟೆ ನಡೀತಾ ಇರೋದು. ಇನ್ನು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಅಲ್ಲಿ ನಡೀತಾ ಇರುವಂತಹ ಜಗಳ, ಅಲ್ಲಿ ನಡೀತಾ ಇರುವಂತಹ ಜುಗಲ್ಬಂದಿಯನ್ನು ತಿಳಿಗೊಳಿಸೋದಕ್ಕೆ ಮುಂದಾಗಿದ್ದಾರೆ. ಯುಗಾದಿ ಹಬ್ಬಕ್ಕೆ ಶುಭ ಕೋರುವಂತಹ ಫ್ಲೆಕ್ಸ್ ಹಾಕುವಂಥ ವಿಚಾರಕ್ಕೆ ಗಲಾಟೆ ಮಾಡಿದ್ದಾರೆ. ಕೆಆರ್ ಪೇಟೆಯಲ್ಲಿ ಮತ್ತಷ್ಟು ಉಲ್ಬಣವಾಗ್ತಾ ಇದೆ ಬಿಜೆಪಿ ಜೆಡಿಎಸ್ನ ಮೈತ್ರಿ ಬಿರುಕು. ಶಾಸಕ ಎಚ್.ಟಿ. ಮಂಜು ಬೆಂಬಲಿಗರು ಹಾಕಿದಂತಹ ಯುಗಾದಿ ಹಬ್ಬದ ಫ್ಲೆಕ್ಸ್ ಅದು. ಆ ಫ್ಲೆಕ್ಸ್ ಮೇಲೆ ಮತ್ತೊಂದು ಫ್ಲೆಕ್ಸ್ ಹಾಕಿದ ಬಿಜೆಪಿ ಕಾರ್ಯಕರ್ತರು. ಹಾಗಾಗಿ ಫ್ಲೆಕ್ಸ್ ಹಾಕಿದಕ್ಕಾಗಿ ಎರಡು ಪಕ್ಷದ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಪೊಲೀಸರಿಗೆ ತಲೆನೋವಾಗಿದೆ ಈ ಮೈತ್ರಿ ಪಕ್ಷಗಳ ಫ್ಲೆಕ್ಸ್ ವಾರ್. ಪುರಸಭೆ ಮುಖ್ಯ ಅಧಿಕಾರಿ ಸಮ್ಮುಖದಲ್ಲಿ ಫ್ಲೆಕ್ಸ್ ತೆರವು ಮಾಡಿದ್ದಾರೆ. ಇನ್ನು ಮಾಜಿ ಸಚಿವ ನಾರಾಯಣಗೌಡ ಶುಭ ಕೋರಿದಂತಹ ಫ್ಲೆಕ್ಸ್ ಅದು. ಆ ಫ್ಲೆಕ್ಸ್ ತೆರವಿಗೆ ನಾರಾಯಣಗೌಡ ಕೂಡ ಬೆಂಬಲಿಗರ ಆಕ್ರೋಶ ಕೂಡ ಹೊರಹಾಕಿದ್ದಾರೆ. ಯಾಕೆ ತೆಗೆದ್ರು ಫ್ಲೆಕ್ಸ್ ಅಂತ? ಯಾಕಂದ್ರೆ ಏನು ಶಾಸಕ ಎಚ್.ಟಿ. ಮಂಜು ಬೆಂಬಲಿಗರು ಹಾಕಿದಂತಹ ಯುಗಾದಿ ಹಬ್ಬದ ಶುಭ ಕೋರುವಂತಹ ಫ್ಲೆಕ್ಸ್ ಮೇಲೆ ಮತ್ತೊಂದು ಫ್ಲೆಕ್ಸ್ ಅನ್ನ ಹಾಕಿದಂತಹ ಬಿಜೆಪಿ ಕಾರ್ಯಕರ್ತರು. ಹಾಗಾಗಿ ಆ ಫ್ಲೆಕ್ಸ್ ಹಾಕಿರೋದಕ್ಕಾಗಿ ಎರಡೂ ಪಕ್ಷದ ನಡುವೆ ಮಾತಿನ ಚಕಮಕಿ ನಡೆದಿದೆ. ಅದು ಉದ್ವಿಗ್ನತೆ ಎದುರಾಗ್ತಾ ಇರುವಂತಹ ಸಂದರ್ಭದಲ್ಲಿ, ಉದ್ವಿಗ್ನತೆ ಹೆಚ್ಚಾಗ್ತಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ತಿಳಿಗೊಳಿಸೋದಕ್ಕೆ ಮುಂದಾಗಿದ್ದಾರೆ. ಆದರೆ ಪೊಲೀಸರಿಗೂ ಕೂಡ ತಲೆನೋವಾಗ್ಬಿಟ್ಟಿದೆ ಈ ಮೈತ್ರಿ ಪಕ್ಷಗಳ ಫ್ಲೆಕ್ಸ್ ವಾರ್ನಿಂದ. ಪುರಸಭೆ ಮುಖ್ಯ ಅಧಿಕಾರಿ ಸಮ್ಮುಖದಲ್ಲೇ ಈಗ ಫ್ಲೆಕ್ಸ್ ಅನ್ನು ತೆರವುಗೊಳಿಸಿದ್ದಾರೆ. ಹಾಕಬಾರದು ಅಂತ